ಅಮ್ಮು ಅಮ್ಮು ಸ್ವಲ್ಪ ಕುಡಿಯೋಕೆ ನೀರು ತೊಗೊಂಡು ಬಾ. ಹಾಂ ರೀ ಬಂದೆ. ಹೋಯ್ ಶಿವ ಬಿಸಿಲಾಗ ಅಡ್ಡಾಡಿ ಸಾಕತ್ತು. ಹೊಟ್ಟೆ ಬೇರೆ ಹಸದು ಬಿಟ್ಟತಿ. ಏನು ಮಾಡ್ಯಾರ ಏನು ಅಡ್ಗೆ ಹೊಟ್ಟೆ ಹಸದು ಏನು ತಿನ್ನೋಕೆ ಆದಂಗೆ ಆಗೈತಿ. ಚಿಕನ್ ತಂದು ಕೊಟ್ಟಿದ್ನಿ, ಏನು ಮಾಡ್ಯಾಳ ಏನು ಚಿಕನ್ ಎಗ್ ಎರಡು ತೊಗೊಂಬಂದಿದ್ನಿ. ಏನೋ ಎಗ್ ಬಿರಿಯಾನಿ ಮಾಡ್ತಾನೆ ಅಂದಿದ್ಲು, ಮಾಡಿದಾಳೋ ಇಲ್ಲ. ನೀರು ತೊಗೊಂಬಂದಾಗ ಕೇಳೋನು ಮೊದಲು ಊಟ ಹಚ್ಕೊಂಡು ಬಾ ಅಂತ ಹೇಳ್ತಾನೆ. ಯಾಕ್ರಿ ಲೇಟ್ ಆಯಿತು? ಊಟ ಮಾಡಕ್ಕೆ ಬರ್ತಾರೆ ಅಂತ ನಾನು ಕಾದು ಇಟ್ನಿ. ನೀವು ಬರ್ದಕ್ಕೆ ಉಣ್ಬೇಕನ್ನಿ. ಇನ್ನೊಂದು ಜರ ನೋಡಿದ್ರೆ ಆತು ಬಿಡು, ನೋಡಿ ಕೆಲಸ ಆಮೇಲೆ ಉಂಡ್ರಾಯ್ತು ಅಂತ ಸುಮ್ಮನೆ ಕುಂತಿದ್ನಿ. ಇಷ್ಟೊತ್ತ ಲೇಟ್ ಮಾಡಿ ಬಂದ್ರಿ? ಅಯ್ಯೋ ಬರೋರಾಗ ತಡ ಆತು. ಏನು ಮಾಡಿದ್ವಿ ಊಟಕ್ಕೆ? ಹೊಟ್ಟೆ ಭಾಳ ಹಸದು ಬಿಟ್ಟತಿ. ಅಲ್ಲಿ ಏನಾರ ತಿನ್ಬೇಕನ್ನಿ. ಮತ್ತು ನಿನಗೆ ಚಿಕನ್ನು ಮತ್ತು ಎಗ್ ತಂದು ಕೊಟ್ಟಿದ್ನಲ್ಲ, ಏನಾರ ಮಾಡ್ತಾನಿದ್ಯಲ್ಲ ಎಗ್ ಬಿರಿಯಾನಿ ಅದು, ಅದಕ್ಕೆ ನೋಡಿದ್ರಾತು ಏನು ಮಾಡ್ಯಾಳೇನ ಅಂತ ಬನ್ನಿ. ಊಟ ಏನು ಅಡುಗೆ ಮಾಡಿದ್ವಿ ಮೊದಲು ಒಂದು ಇಟ್ಟು ಹಚ್ಕೊಂಡು ಬಾ. ಹಾಂ ಬಡ ನಿನಗೂ ಇಲ್ಲೇ ತೊಂಬ, ಇಬ್ರು ಕೂಡ ಊಟ ಮಾಡೋ. ನೀ ಮಾಡಿದಿಲ್ಲ ಮತ್ತು ನಾನು ನೀವು ಬರ್ತಾರೆ ಅಂತ ಕಾಕೊಂತ ಕುಂತನು, ಇನ್ನೂ ಮಾಡಿಲ್ಲ. ಈಗ ಒಮ್ಮೆ ಮಾಡಿದ್ರಾಯ್ತು ಅವರಿಬ್ರು ಕೂಡಿ. ಸರಿ ಹಂಗಾರ ಇಲ್ಲೇ ತೊಗೊಂಡು ಬಾ, ಇಬ್ರು ಕೂಡ ಊಟ ಮಾಡೋಣ ಅಂತ. ಹೊಟ್ಟೆ ಭಾಳ ಹಸದು ಬಿಟ್ಟತಿ, ಏನು ಮಾಡ್ಬೇಕು ಗೊತ್ತಾಗತ್ತು. ಆಯ್ತು ರೀ, ನೀರು ತಗೋರಿ, ಹೋಗಿ ಊಟ ಹಚ್ಕೊಂಡು ಬರ್ತೇನೆ. ಜಲ್ದಿ ತೊಗೊಂಬ ಅಂದಿಟ್ಟ, ಭಾಳ ಭಯಂಕರ ಹೊಟ್ಟೆಸ್ತತಿ. ಇಷ್ಟು ಹೊಟ್ಟೆ ಮಟ್ಟ ಅಲ್ಲೇ ಆಗಿರ್ಬೇಕಾ? ಮನೆಗೆ ಬರ್ಬೇಕಪ್ಪ, ಬಂದು ತಿನ್ನೋಕೆ ಆಗಂಗಿಲ್ಲ ಏನು? ಹೊರಗಂದ್ರೆ ಹೊರಗೆ ಇರ್ತಿದ್ದಿ. ಏನು ಹೇಳ್ಬೇಕು ನಿಮ್ಮ ಗಂಡು ಮಕ್ಕಳಿಗೆ? ಮನೆಗೆ ಬಂದು ಏನು ಮಾಡ್ಯಾರೋ ಊಟ ಮಾಡ್ಕೊಂಡು ಆಮೇಲೆ ಅಡ್ಡಾಡಕ್ಕೆ ಹೋಗ್ಬೇಕು. ನೀನು ಕೆಲಸ ಮಾಡ್ಕೊಂತೇನು? ಇನ್ನೇ ಕೆಲಸ ಮಾಡಕ್ಕೆ ಹೋದ್ರೆ ಅದರ ಒಂದು ಏನು ಬೇವ ಹಿಂಗಂತೀಯಲ್ಲ? ಏನು ಹೊರಗೆ ಹೋಗಬಾರ್ದ ನಂಗಾರ? ಮನ್ಯಾಗ ಕುಂದ್ರಬೇಕಾನ? ಹಾಂ ನಿನಗೆ ಹೊರಗೆ ಹೋಗಬೇಡ ಅಂತ ಹೇಳಿಲ್ಲ, ಹೊರಗೆ ಹೋಗ. ಆದ್ರೆ ಕೆಲಸ ಅನ್ನೋದು ಒಂದಿಟ್ಟು ಮಾಡೋದು ಇರ್ತತಲ್ಲ. ಹಾಂ ಆತು ತಗೋ, ನಾಳಿಂದ ಮನ್ಯಾಗ ಇರಂಗಿಲ್ಲ. ಬೆಳಕಾಗ್ಬಿಡ್ದು ಹೊಕ್ಕನ ಕೆಲ್ಸಕ್ಕೆ. ಹಾಂ ಒಟ್ಟು ನಿನಗೆ ಮನ್ಯಾಗ ಇರಬಾರ್ದಲ್ಲ. ಆತು ಹೊಕ್ಕನ. ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಕೆಲಸನ ಹುಡ್ಕಾಡಕೊಂಡ್ರೆ ಬೇ ಬೆಂಗ್ಳೂರ್ದಾಗ ಹೋಗಿದ್ನಿ. ನೀನು ಅಲ್ಲಿ ಬೇಡ ಇಲ್ಲೇ ಮಾಡಂತಿದ್ದಿ. ಈ ಊರಾಗ ಏನು ಸಿಗ್ತಾ ಹಳ್ಳ್ಯಾಗ? ಅದಕ್ಕೆ ನಾಳೆ ಬೆಂಗ್ಳೂರು ಕೊಂಡ್ರೆ ನಾನು ಮತ್ತು ಇಲ್ಲೇ ಆಗಿದ್ದೆ 2 ದಿನ ಅಂತ ಇಲ್ಲೇ ಇರೋದು. ಕೆಲಸ ಬಗ್ಸಿ ಏನಿಲ್ಲ, ಅಲ್ಲೇ ನೋಡ್ತಾನೋ. ಅಕಸ್ಮಾತ್ ಅಲ್ಲೇ ಒಂದು ಮನೆಗಿನೇ ಸಿಕ್ಕರೆ ಆಕೆನೋ ಅಲ್ಲೇ ಕರ್ಕೊಂಡು ಹೋಗ್ತಾನ. ಪಿಜಿಯಾಗ 2 ದಿನ ಅಂತ ಇರೋಕ್ಕಾಕತಿ. ಊಟ ಮಾಡೋಕ್ಕಾಗಂಗಿಲ್ಲ, ಬಿಡೋಕ್ಕಾಗಂಗಿಲ್ಲ ಅಲ್ಲಿ. ಅಯ್ಯೋ ಶಿವಣ, ನೋಡು ನೀನು ಒಬ್ಬನೇ ಹೋಗು. ಆಕಿನೇ ಕರ್ಕೊಂಡು ಹೋಗ್ತಿದ್ದಿ. ಮತ್ತಿಲ್ಲಿ ಸಸ್ತಾರ ಮದುವೆ ಮಾಡಿ ಕರ್ಕೊಂಬಂದ್ಮೇಲೆ ಅವ್ರನ್ನ ಎದಕ್ಕೆ ಕರ್ಕೊಂಬಂದಿರ್ತೈತಿ ಇಲ್ಲಿ? ನೀನು ಹಿಂಬಾಲ್ ಕಳಿಸ್ಬಿಟ್ರೆ ಮನೆಯಾಗಿಂದ ಭಾರ ಎಲ್ಲ ಯಾರು ಮಾಡ್ಕೋತಾರ? ಹಾಂ ಎಲ್ಲ ನನ್ನ ತಲೆ ಮೇಲೆ ಹಾಕಿ ಹೋಗ್ಬಿಡು. ಇನ್ನು ನನಗೆ ಏನು ವಯಸ್ಸು ಆಗತ್ತ ನೋಡು. ನಾನು ಏನು ಹರಿದಾಗ ಆಗಕತ್ತಾನ, ನನಗೆ ವಯಸ್ಸು ಆಗಕತ್ತಿಲ್ಲ, ಹರಿದಾಗ ಆಗಕತ್ತಲ್ಲ, ಎಲ್ಲ ಮಾಡ್ಕೋತಾನೆ ನಾನು. ನೀನು ಆರಾಮ್ ನಿನ್ನ ಹೆಂಡತಿ ಜೊತೆ ಕರ್ಕೊಂಡು ಹೋಗಿ ಚಲ್ಲಂಗೆ ಚಿಕ್ಕಲಂಗಂತೆ ಆಟ ಆಡಲ್ಲಿ. ಹಾಂ ಯಾವ ನೋಡು, ಅಲ್ಲಿದ್ರು ಒಂದಂತಿ ಇಲ್ಲಿದ್ರು ಒಂದಂತಿ. ಅಲ್ಲ ನಾನು ಕಲ್ತಿದ್ದು ಇಂಜಿನಿಯರಿಂಗ್, ಅದನ್ನು ಬಿಟ್ಟು ಈಗ ನಾನಿಲ್ಲಿ ಹೊಲ್ದಾಗ ಕೆಲಸ ಮಾಡಕ್ಕೆ ಹೋಗ್ಲೇನ? ಹಾಂ ಹೊಲ್ದಾಗ ನೀರು ಹೊಡ್ಯಾಕ ಕಳೆ ತೆಗಿಯಾಕ ಇದಕ್ಕೆ ಹೋಗ್ಲೇನಂಗಾರೆ ನಾನು ಮಾಡಿದ ಕೆಲಸಕ್ಕೆ ಹುಡುಗಿನ ಕೊಟ್ಟಾರ. ಅದನ್ನು ಬಿಟ್ಟು ಈಗ ಹೊಲ್ದಾಗ ಮಾಡಕ್ಕೆ ಹೋದ್ನಿ ಅಂದ್ರೆ ಏನಂತ ನನಗೆ ಇದು ಮಾಡ್ತಾರೆ. ಹೋಗ್ತಾನೆ ಇಲ್ಲ, ವಾರದಾಗ ಒಂದ್ಸರಿ ಬರ್ತಾನೆ. ಇಲ್ಲೇ ಇಟ್ಕೋ. ನಾನು ಹೋಗೋವನ ನಾಳಿಂದ ಕೇಳ್ಯಾನ ನಮ್ಮ ಫ್ರೆಂಡ, ಅದಕ್ಕೆ ನಾಳಿಂದ ಹೊಂಟಾನೆ. ನಾನು ಅದನ್ನ ಹೇಳ್ಬೇಕಂತ ಅನ್ಕೊಂಡು ನಮ್ಮಗನು ಅಟ್ರಾಗ ನೀನು ಜಗಳ ತಗೊಂಡು ಕುಂತಿ. ಅಲ್ಲ ನಾನೇನು ಹಂಗೆ ಕುತ್ಕೊಂಡು ತಿಂತಾನೆ ಅನ್ಕೊಂಡ್ಬಿಟ್ಟು ಏನು? ಈಗ ನಾನು ಅನ್ನೋಲ್ಪ ಮಂದಿ ಏನಂತಾರ, ಇವೇನು ಹುಡುಗ ಬರೀ ಹೆಂಡತಿ ಸರ ಹಿಡ್ಕೊಂಡು ಅವನ ಸರ ಹಿಡ್ಕೊಂಡು ಮನ್ಯಾಗ ಕುಂತ ಅಂತಾರೆ. ಹಾಂ ಒಂದು ದಿನ ಚಲೋ 2 ದಿನ ಚಲೋ ಹಂಗೆ ಜೀವನ ಪರ್ಯಂತ ಹಂಗೆ ಕುಂತು ಬಿಟ್ರಿ ಹೆಂಗೆ? ಹಾಂ ಜೀವನ ಮಂಡಸಕ್ಕೆ ಬೇಕಲ್ಲ. 4 ಮಂದಿ ಕುಂತ್ಕೊಂಡು ತಿನ್ಬೇಕಲ್ಲ ಮನ್ಯಾಗ. 4 ಮಂದಿ ಕುಂತು ತಿಂದ್ರೆ ಎಲ್ಲಿ ಈಡಾಗ್ಬೇಕು? ಹಾಂ ಹಂಗೆ ಈಡಾಗಂದ್ರೆ ಈಡಾಗಿತ್ತೇನು? ಇವತ್ತು ಚಿಕನ್ ತರಕ್ಕೆ ರೊಕ್ಕ ಎಲ್ಲಿಂದ ಬಂದಿದ್ದು? ಮತ್ತೆ ಎಲ್ಲಿಂದ ನಾವು ಬಂದಿದ್ದು ಬಿಡ್ಬೇ, ತೊಗೊಂಡು ಬನ್ನಿ. ರೊಕ್ಕಿದ್ದು ನನ್ನ ಕಡೆ. ಅದಕ್ಕೆ ನಾಳೆ ಇವತ್ತ ಹೊಂಟಿದ್ನಿ. ಮತ್ತು ಅಮ್ಮಗೋದು ಹೇಳಿರ್ಕಿಲ್ಲಲ್ಲ, ಅದಕ್ಕೆ ಆಕೆಗೂ ಹೇಳಿ ನಿನಗೂ ಹೇಳಿ ಅಪ್ಪಗೂ ಹೇಳಿ ನಾಳಿಂದ ಹೋದ್ರೆ ಆಯ್ತು ಅಂತ ಅನ್ಕೊನಿ. ಅದಕ್ಕೆ ಹೇಳಿ ನಾ ಈಗ ಹೇಳ್ತಾನೆ ನಮಗೆ ಪ್ಯಾಕ್ ಮಾಡು, ಒಂದು 2 ಬಿಡು, ಒಂದು ವಾರ ಹೊಕ್ಕನು. ಶನಿವಾರ ಬಂತಂದ್ರೆ ಬರ್ತಾನೆ ಅಂತ ಹೇಳ್ತಾನೆ. ಶನಿವಾರ ಬರ್ತಾನೆ, ರವಿವಾರ ಇರ್ತಾನೆ, ಮತ್ತು ಸೋಮವಾರ ಬೆಳಕಾಗ್ಬಿಡ್ದು ಮತ್ತೆ ಹೋಗ್ಬಿಡ್ತಾನೆ ನಾನು. ಆತ್ಪ ನೀನು ಇಷ್ಟ ಬಂದಾಗ ಮಾಡಿ. ನಿನಗೆ ಯಾರು ಬೇಡ ಅಂತಾರೆ ಹೇಳು? ಹಾಂ ನಿಂಗೆ ನಮ್ಮ ಬೇಡ ಅಂತವನ? ಏನಾರ ಮಾಡ್ಕೊ, ನಿನ್ನ ಇಷ್ಟ. ತಗೋರಿ ಊಟ ಮಾಡಿರಿ. ಯಾಕೆ ಏನಾಯ್ತು ಹಂಗೆ ಕುಂತರಿ ಸುಮ್ಮನೆ? ಏನಿಲ್ಲ ಬಾ ತೊಗೊಂಡು ಬಾ, ಹೊಟ್ಟೆ ಬೇಡ ಅನ್ಸ್ತತಿ. ತಗೋರಿ ನೀವು ಉಣ್ರಿ, ನಾನು ಅಂತಾನೆ. ಹೌದು, ನಿಮ್ಗೆ ಇಷ್ಟ ಅಂತೇಳಿ ಚಿಕನ್ ಬಿರಿಯಾನಿ ಮಾಡೀನಿ. ಎಗ್ ಬಿರಿಯಾನಿ ಮಾಡ್ಬೇಕನ್ನಿ, ನನಗೆ ಬರಲಿಲ್ಲ ಅದು. ಅದಕ್ಕೆ ಚಿಕನ್ ಬಿರಿಯಾನಿ ಮಾಡೀನಿ. ಹೌದಾ? ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ನಂಗೆ ಇದಂದ್ರೆ ಭಾಳ ಇಷ್ಟ. ಸರಿ ಕೋಡ್ ಮೊದಲು ಬಡ ಬಿಡ್ತೀನಿ ನಾನು. ನೀವು ಇನ್ನೊಂದು ಸ್ವಲ್ಪ ತಿಂತಾರೇನ್ರಿ? ಬೇಡವ ನೀವು ತಿನ್ನಿರಿ. ನಾನು ಏನು ಬೇಡ, ಹೊಟ್ಟೆ ಫುಲ್ ಆಗೈತೆ. ಆ ಕಾರಣ 2 ಸರಿ ಹಚ್ಕೊಂಡು ತಿಂದು ಚಲೋ ಆಗೈತೆ ಅಂತೇಳಿ ತಿನ್ನಲಿ. ಸೂಪರ್ ಆಗೈತೆ ನೋಡಮ್ಮ, ನನಗಂತೂ ಭಾಳ ಇಷ್ಟ ಆಯಿತು. ಹೌದ್ರಿ, ಎಷ್ಟು ಚಲೋ ಆಗೈತಲ್ಲ. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚಲೋ ಆಗ್ತೈತೆ ಅಂತೇಳಿ. ಅದಕ್ಕೆ ಹತ್ತಿರದ ಅಂದರೆ ಮಸ್ತ್ ಆಗೈತೆ ನೋಡುವ, ಭಾರಿ ಕಲ್ಕೊಂಡಿ ಬಿಡಂತೇಳಿ. ನಾನು ಟೇಸ್ಟ್ ನೋಡ್ಬೇಕು ಅನ್ಕೊನೆ, ನಂಗೆ ಗೊತ್ತಾಗಂಗಿಲ್ಲ ಅಂತ ಹತ್ತಿರಿಗೆ ನೋಡಂದೀನಿ. ಹತ್ತಿರ ನೋಡಿ ಹೇಳಿದ್ರು ಭಾರಿ ಆಗೈತೆ ಬಿಡು. ಮಾವಾರಂತೂ ಅರ್ಧ ಓನಿಗೆ ಗಮ್ಮಂತ ಬರಾಕತ್ತದ ಅಂತಂದರು. ನಂಗಂತೂ ಎಷ್ಟು ಖುಷಿ ಆಯ್ತು ಗೊತ್ತೇನು? ಅಮ್ಮು ನಾನು ಬ್ಯಾಗ್ ಪ್ಯಾಕ್ ಮಾಡು. ನಾನು ನಾಳೆಯಿಂದ ಬೆಂಗಳೂರು ಹೊಂಟೀನಿ. ಶನಿವಾರ ದಿನ ಮತ್ತೆ ಬರ್ತೀನಿ, ರವಿವಾರ ಒಂದಿನ ಇರ್ತೀನಿ, ಮತ್ತು ಸೋಮವಾರ ಬೆಳಿಗ್ಗೆ ನಾನು ಹೋಗ್ತೇನೆ. ಇನ್ನು ಮುಂದೆ ಹಿಂಗೆ ನಾನು ಹೋಗೋದು ಬರೋದು ಮಾಡ್ಕೊತಾ ಇರ್ತೇನೆ ವಾರದಾಗ ಒಂದ್ಸರಿ. ಸರಿನಾ? ಯಾಕಂತಂದ್ರೆ ನೋಡು, ಮನ್ಯಾಗ 4 ಜನ ಇದ್ದೀವಿ. ಕುಂತ್ಕೊಂಡು ತಿಂದರೆ ಜೀವನ ಆಗಂಗಿಲ್ಲ. ನಾಳೆ ನಮ್ಮ ಮಕ್ಕಳಾಗಲಿ ಅವಕ್ಕೆಲ್ಲ ಸೇವಿಂಗ್ ಮಾಡಿಡ್ಬೇಕು. ಹಾಗಾಗಿ ಆದ ಆಲೋಚನೆಯಿಂದ ನಾನು ಅಲ್ಲಿ ಕೆಲಸ ಕೇಳಿದ್ದಾನೆ. ಏನಿಲ್ಲ ಅಂದ್ರೆ 40,000 ರೂಪಾಯಿ ಸಂಬಳ ಐತಿ. ಆ ವರ್ಷಕ್ಕೆ ಜಾಸ್ತಿ ಮಾಡ್ಕೊತ ಹೋಗ್ತಾರೆ. ಸೊ ಹಾಗಾಗಿ
ನಾವು ಅಮೌಂಟ್ನ ಎಲ್ಲ ಸೇರಿಸಿ ಇಡಬೇಕಲ್ಲ. ಸೊ ಅದಕ್ಕೆ ಹೋಗೋಣ. ನಾನು ಹೋಗ್ಬೇಕಂತ ಅಂದ್ಕೊಂಡೆನ, ನಾನು ಹೋಗ್ತೇನೆ. ಅದಕ್ಕೆ ಸ್ವಲ್ಪ ನೀನು ಬ್ಯಾಗೆಲ್ಲ ತಯಾರು ಮಾಡಿರ್ತಿ. ಹೌದಾ, ನೀವು ಇನ್ನು ಮುಂದೆ ಬೆಂಗಳೂರಿಗೆ ಹೋಗ್ತೀರಿ? ನಾನು ನೋಡುವ ಬೇಡ ಅನ್ನಕತ್ತಾನ, ಅವ್ನು ಕೇಳವಲ್ಲ. ಇಲ್ಲೇ ಹೊಲ ಕೆಲಸ ಮಾಡ್ರೆ ಆಗಂಗಿಲ್ಲ. ಬೆಂಗ್ಳೂರಿಗೆ ಹೋಗಿ ಅಲ್ಲೇ ದುಡಿತಾನಂತ, ವಾರದಾಗ ಒಂದ್ಸರಿ ಬಂದು ಹೋಗ್ತಾನಂತ. ಅಷ್ಟೇನು ಸಾವದು ಇಲ್ಲೇ ಮಾಡ್ಕೊಂಡ್ರೆ ಆಗಂಗಿಲ್ಲೇನು? ಹೊಲ ಐತಿ, ಯಾರು ಮಾಡ್ಬೇಕಾರ? 10 ಎಕರೆ ಹೊಲ ಐತೆ. ಅಪ್ಪ ಮಾಡಂದ್ರೆ ಎಷ್ಟಂತ ಮಾಡ್ತಾನೋ, ಆಳುಗಳನ್ನ ಹಚ್ಚಿ ಅವು ಮಾಡಿಸ್ತಾನ. ಇವ್ ನೋಡಿದ್ರೆ ಹೊಲಕ್ಕೆ ಇದು ಬೆಂಗ್ಳೂರಿಗೆ ಹೋಗ್ತಾನಂತ. ಏನಾರ ಮಾಡ್ಕೊಂತ ಅವ್ರು ಯಾರು ಹೇಳ್ತಾರೆ ನಿಮಗೆ? ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡ್ರಿ. ನಾವು ನೋಡು ಹೇಳೋದು ಅಷ್ಟು ಹೇಳ್ತಾವೆ, ಕೇಳೋದು ಬಿಡೋದು ನಿಮಗೆ ಬಿಟ್ಟಿರೋದು. ಹೇಳಾರ ಎಷ್ಟಂತ ಹೇಳ್ತಾರೆ? ನೋಡ್ಬೇವ, ನೀ ಸುಮ್ಮನೆ ಇದ್ಬಿಡು. ನಾನು ನಿನಗೆ ಹೇಳಾಕತ್ತೇನೆ ಅವಾಗಿಂದ. ನಾನು ಹೊಲ್ದಾಗೆಲ್ಲ ಮಾಡು ಅದು ಮಾಡು ಅಂತ ನನಗೆ ಹೇಳಕೋಬೇಡ. ಅಲ್ಲ, ಅಷ್ಟು ಕೊಟ್ಟು ಸಾಲಿ ಕಲಿತು ಅಷ್ಟು ನಾನು ಸಾಲಿ ಕಲಿತು ಏನು ಉಪಯೋಗ, ಏನು ಪ್ರಯೋಜನ? ಅದನ್ನು ಬಿಟ್ಟು ನಾನು ಹೋಗಿ ಹೊಲ್ದಾಗ ಮಾಡ್ಬೇಕೇನು? ಬೇಕಿದ್ರೆ ನೀನು ಹೋಗಿ ಹೊಲ್ದಾಗ ಮಾಡು, ನನಗೆ ಮಾತ್ರ ಆಗಂಗಿಲ್ಲ. ಸಾಲಿ ಕಲಿತು ನೌಕರಿ ಮಾಡ್ಬೇಕಂತ ಅಷ್ಟೆಲ್ಲ ದುಡ್ಡು ಸುರಿದ ಸಾಲಿ ಕಲ್ತಿರ್ತವೆ. ಈಗ ಅದನ್ನು ಬಿಟ್ಟು ನೀನು ಹೊಲ್ದಾಗ ಕೆಲಸ ಮಾಡ್ಬೋದು, ನಾವು ಹೋಗಿ ಹೊಲ್ದಾಗ ಕೆಲಸ ಮಾಡ್ಬೇಕೇನು? ಬೇಕಿದ್ರೆ ಆಳುಗಳಿಗೆ ರೊಕ್ಕ ಕೊಟ್ಟು ಕೆಲಸ ಮಾಡಿಸ, ನನಗೆ ಮಾತ್ರ ಆಗಂಗಿಲ್ಲ. ನಾನು ಆಫೀಸ್ದಾಗ ಮಾಡೋ ಕೆಲಸ ನನಗಿಂತಲೆಲ್ಲ ಆಗಂಗಿಲ್ಲ. ಆರಾಮ್ ಈಸಿ ಆಫೀಸ್ನಾಗ ಕೆಲಸ ಮಾಡ್ಬೇಕು ಅನ್ಕೊಂಡಿರೋ ನಾನು. ಮ್ಯಾನೇಜರ್ ಆಗಿ ಕೆಲಸ ಸಿಕ್ಕತ್ತೆ ನನಗೆ. ನಾನು ಹೊಂಟೇನು. ಅಮ್ಮ ಬ್ಯಾಗ್ ಪ್ಯಾಕ್ ಮಾಡಿಬಿಡು, ನಾನು ನಾಳೆ ಬೆಳಿಗ್ಗೆ ಹೋಗ್ಬಿಡ್ದೆ ಹೋಗ್ಬೇಕು. ಆಯ್ತು ರೀ. ಅಲ್ಲ, ನೀವು ಇವಾಗ ಹೇಳಾಕತ್ತೀರಿ, ಮೊದಲಾರ ಹೇಳಬೇಕಿಲ್ಲ. ಮೊದಲು ಹೇಳಿದ್ರೆ ಏನು ಮಾಡ್ತಿದ್ದಿ? ಇವಾಗ ಹೇಳಿದ್ರೆ ಏನು ಮಾಡ್ತಿದ್ದಿ? ಅಲ್ಲ, ಯಾವಾಗ ಹೇಳಿದ್ರೆ ಒಟ್ಟು ಹೇಳಿದ್ನಲ್ಲ ನೋಡಿ. ನನಗೂ ಇವಾಗ ಗೊತ್ತಾಗಿರೋದು. ನಮ್ಮ ಫ್ರೆಂಡ್ಗೆ ಹೇಳಿ ಇಟ್ಟಿದ್ನಿ, ರಿಸ್ಯೂಮ ಕಳಿಸಿದ್ನಿ. ಅದಕ್ಕೆ ಅವರೆಲ್ಲ ನೋಡಿ ಸೆಲೆಕ್ಷನ್ ಮಾಡ್ಕೊಂಡು ಮ್ಯಾನೇಜರ್ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಮಾಡ್ಕೊಂಡಾರ. ಅಂತಂದ್ರೆ ನಾನು ಇವಾಗ ಬೇಡ ಅಂತ ಒಳ್ಳೆ ಆಪರ್ಚುನಿಟಿ ನಾನು ಓದ್ಬಿಟ್ರೆ ನಾಳೆ ಲಕ್ಷ ಗಂಟಲೆ ಬರ್ತದೆ ಸಂಬಳ. ಅದನ್ನ ಓದ್ಬಿಟ್ನಿ ಅಂದ್ರೆ ಅದು ಸಿಗಂಗಿಲ್ಲ ನನಗೆ. ಅದಕ್ಕೆ ನಾನು ಹೋಗ್ಬೇಕಂತ ನಿರ್ಧಾರ ಮಾಡಿಬಿಟ್ಟೆನು. ಯಾರು ಏನು ಹೇಳಿದ್ರು ನಾನು ಕೇಳಂಗಿಲ್ಲ. ನಾನು ನಾಳೆ ಬೆಳಗ್ಗೆ ಹೋಗ್ಬೇಕು. 10 ಗಂಟೆಗೆಲ್ಲ ನಾನು ಅಲ್ಲಿರ್ಬೇಕು. ಮತ್ತೆ ಸರಿ ರೀ, ಆಯಿತು. ನೀವು ಹೆಂಗೆ ಹೇಳ್ತೀರಿ ಹಂಗೆ ಆಗಲಿ. ಅಮ್ಮು, ನೀ ಯಾರ ಬ್ಯಾಡ ಅಂತ ಹೇಳ್ತಿ ಅಂತಂದ್ರೆ, ನೀನು ಹೆಂಗೆ ಬೇಕು ಹಂಗೆ ಮಾಡ್ರಿ ಅಂತಂದ್ರೆ ಮತ್ತೆ ಹಂಗೆ ಕುನಿಯಂಗಿಲ್ಲೇನು? ಅಲ್ಲ, ಇಲ್ಲೇ ಮಾಡ್ಕೊಂಡ್ರೆ ಆಗಂಗಿಲ್ಲ. ಹೆಂಡತಿ ತಂದೆ ತಾಯಿ ಎಲ್ಲರೂ ಇಲ್ಲೇ ಇರ್ತಾರೆ. ಅಲ್ಲಿ ಹೋಗಿ ದುಡಿ ಅಂತದ್ದು ಏನೈತದ ಎಲ್ಲರನ್ನೂ ಬಿಟ್ಟು? ನೋಡಮ್ಮ, ಸುಮ್ಮನೆ ಇದ್ಬಿಡು, ತಲೆ ಕೆಡಿಸ್ಬೇಡ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಏನಾದರೂ ಮಾಡ್ಕೊಂಡು ಹೋಗು ಹಾಳಾಗಿ. ನಿನಗೇನು ಹೇಳಿರ ನೀನು ಯಾವಾಗ ಕೇಳ್ತೇನೆ ನಮ್ಮ ಮಾತು? ನಿನಗೆ ಹೆಂಗೆ ತಿಳಿತದೆ ಹಂಗೆ ಮಾಡ್ತೀವಿ. ನಮಗೂ ಹೇಳಿ 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 ಸಾಕಾಗೈತಿ. ವಯಸ್ಸಾದ ಅಪ್ಪ ಅಮ್ಮ ಅದಾರು, ಅವ್ರನ್ನ ಬಿಟ್ಟು ಹೆಂಗೆ ಹೋಗ್ಬೇಕು ಅನ್ನೋದು ನಿನಗೆ ಗೊತ್ತಾಗಂಗಿಲ್ಲ. ನಿನಗೆ ಹಂಗಲ್ಲ, ಒಟ್ಟು ಹೋಗುದಿಲ್ಲ, ಹೋಗೇ ಬಿಡೋದು ನೀನು. ನಿನಗೆ ತಿಳಿದಂಗೆ ಮಾಡಿ. ನೀನು ಸುಮ್ಮನೆ ನಮಗೆ ಯಾಕೆ ಇದನ್ನು ಮಾಡ್ತಿದ್ದಿ? ನಿನಗೆ ಹೆಂಗೆ ತಿಳಿತೈತಿ ಹಂಗೆ ಮಾಡ. ನಾವು ನೋಡುವಷ್ಟೆ. ಆಮೇಲೆ ಸುಮ್ಮನೆ ಆಗ್ಬಿಡ್ತಾವೆ. ನಾವೇ ಹೇಳಕ್ಕೆ ಹೋಗೋನು? ನಾವು ಹೇಳಕ್ಕೆ ಹೋಗಂಗಿಲ್ಲ, ಏನು ಮಾಡಕ್ಕೆ ಹೋಗಂಗಿಲ್ಲ. ಯಾರಿಗೆ ಹೆಂಗೆ ಮಾಡ್ಬೇಕು ಅನಿಸ್ತೈತಿ ಹಂಗೆ ಮಾಡೋವಾರ. ನಾವು ಸುಮ್ಮನೆ ಆಗ್ಬಿಡ್ತೇವೆ ಆ ಕಡೆ. ಏನಾರ ಒದ್ರಕೋ ಆಡ್ಬಿಡತ್ತ ಆ ಕಡೆ. ನನಗೆ ಇದಾದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕೊಂಡು ಬರ್ತೀಯ? ಐತಿ ಇಲ್ಲ? ಅಯ್ಯೋ ಐತ್ರಿ, ಹಾಕೊಂಡು ಬರ್ತೆ. ಇದನ್ನಾರ ತಿನ್ರಿ. ಸರಿ. ನೋಡ್ಬೇವ, ನೀನು ಕುಂತು ಹೋದ್ರಕ್ಕೆ ಹೋಗಬೇಡ. ನಮ್ಗೆ ಈ ಕಡೆ ಊಟ ಮಾಡಕ್ಕೆ ಹೋಗಲ್ಲ, ಈ ಕಡೆ ನಿಂತಿದ್ದು ಕುಂತ ಕುಂದ್ರಕ್ಕೆ ಹೋಗೋದಿಲ್ಲ. ಊಟ ಮಾಡುವ ನಾನು ಓದ್ರಕ್ಕೆ ಹೋಗಬೇಡ. ಮೊದಲು ಹೊಟ್ಟೆ ಸತಿ ಹೊರತುಂಬ ತಿನ್ಬೇಕಂತ ಬಂದ್ರೆ ಮನೆಗೆ ಊಟ ಸೇರ್ದಂಗೆ ಮಾಡ್ಬೇಡ. ನೀನು ಈಗ ಹೇಳಿದ್ರು ನೋಡಿ ನಾನು. ತಗೋಪ, ಗಡತ್ತ ಅಕ್ಕಿಂದ ಮಲ್ಕೋ. ನಾನು ಹೋಗ್ತಾನೆ ಇಲ್ಲಿಂದ. ನಾನು ಇದ್ರಲ್ಲಿನದ. ಅಲ್ಲ, ಯಾಕೆ ನೀವು ಅತ್ತೆಯವ್ರಿಗೆ ಹಂಗೆ ಮಾತಾಡ್ತೀರಿ? ನೋಡಿರಿ, ಹಾಗೆಲ್ಲ ಅನ್ಬಾರ್ದು ದೊಡ್ಡವ್ರಿಗೆಲ್ಲ. ಅದ್ರಾಗೂ ನನ್ನ ಮುಂದೆ ಅಂದ್ರೆ ಅವ್ರಿಗೆ ಬೇಜಾರಾಗಂಗಿಲ್ಲ. ನನ್ನ ಮುಂದೆ ಯಾಕೆ ಅಂತೀರಿ ಅವ್ರಿಗೆ? ನೀನು ಸುಮ್ಮನಿರಿ. ಇವಾಗ ನೀನು ಊಟ ಮಾಡುವ, ನೀನು ಚಾಲ ಮಾಡಬೇಡ. ಸರಿ ಆಯ್ತು, ಊಟ ಮಾಡಿ. ಹಬ್ಬ, ಹೊಟ್ಟೆ ಫುಲ್ ಆಯ್ತು. ಕರ್ಣ ಮಸ್ತ್ ಮಾಡಿತ್ತು ನೋಡು. ಇಂಥ ಬಿರಿಯಾನಿ ನಾನು ಯಾವತ್ತೂ ತಿಂದಿಲ್ಲ ಬಿಡು. ಕರ್ಣ ಹೆಂಗೆ ಮಾಡಿದ್ದಿ? ಅಲ್ಲ, ನಿನ್ಗೆ ಬರಂಗೇ ಇಲ್ಲ ಅನ್ಕೊಂಡಿದ್ದೀನಿ ನಾನು. ಆದರೂ ಇಷ್ಟು ಚಲೋ ಮಾಡ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ ಬಿಡು. ಭಾರಿ ಮಸ್ತ್ ಮಾಡಿದ್ದಿ, ಭಾಳ ಇಷ್ಟ ಆಯ್ತು ನನಗರ. ಸರಿ ಆಯ್ತು. ನನ್ನ ಬ್ಯಾಗೆಲ್ಲ ಸ್ವಲ್ಪ ಬಟ್ಟೆ ಇಸ್ತ್ರಿ ಮಾಡಿ ಬ್ಯಾಗ್ನೇ ಹಾಕ್ಬಿಡು, 1-2 ಜೊತೆ. ಆಯ್ತು ರೀ. ಅಲ್ಲ, ಒಂದು ಮಾತು ಕೇಳ ನಿಮ್ಮನ್ನ. ಏನು ಕೇಳ? ಏನು? ಹಿಂಗೆ ಬಂದು ಸಡನ್ನಾಗಿ ನೀವು ಬೆಂಗ್ಳೂರಿಗೆ ಹೋಗೋದು ನನಗೂ ಯಾಕೋ ಒಂಥರ ಅನಿಸ್ತಾ ಇದೆ. ತುಂಬ ಬೇಜಾರಾಗ್ತಾ ಇದೆ. ನಿಮ್ಮನ್ನ ಕಳ್ಸೋದಕ್ಕಾಗ್ತಾ ಇಲ್ಲ ನನಗೆ. ಇಷ್ಟು ದಿನ ನನ್ನ ಜೊತೆಗೆ ಇದ್ರಿ, ಇವಾಗ ನೀವು ಹೋದರೆ ನಾನು ಹೆಂಗಿರಲಿ? ನನಗೆ ಒಂಥರ ಫೀಲ್ ಆಗುತ್ತೆ ರೀ. ನಾನು ಏನು ಮಾಡಲಿ ಹೇಳು? ಕೆಲಸ ಬೇಕಲ್ವಾ? ನಾಳೆ ಮಕ್ಕಳಾದ್ಮೇಲೆ ಅವ್ರಿಗೆಲ್ಲ ಸೇವಿಂಗ್ಸ್ ಬೇಕಲ್ವಾ? ಈ ಹೊಲದಲ್ಲೇ ನಾವು ಮಾಡ್ತೀವಿ ಅಂದರೆ ಆಗಲ್ಲ ಅಮ್ಮು. ಇದು ನಿನಗೂ ಗೊತ್ತಿರಬೇಕು. ನಾನು ಕಲ್ತಿರೋದಕ್ಕೆ, ನಾನು ಪಟ್ಟಿರೋ ಕಷ್ಟಕ್ಕೆ ಅದಕ್ಕೊಂದು ಪ್ರತಿಫಲ ಸಿಗ್ತಾಯಿದೆ. ಸೊ ನಾನು ಹೋಗಲೇಬೇಕು. ನಿನ್ನ ಸಪೋರ್ಟು ನನಗಿದೆ ಅಂತ ಅನ್ಕೋತೀನಿ. ನೀನೇ ಹಿಂಗೆ ಅಂದ್ರೆ ನಾನು ಹೆಂಗೆ ಹೋಗಬೇಕು? ಇಲ್ಲ, ಸರಿ, ನೀವು ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಅದು ಯಾರ ಹತ್ರ ಕೇಳ್ಕೊತೀನಿ.